ನಮ್ಮತ್ತೆ ಇನ್ನ ಮಗು ತರ ಯಾವ್ದಾದ್ರು ಹಾಲ್ ಅಂಗಡಿಗೋ ಇಲ್ಲ ಬೇಕರಿಗೋ ಹೋದ್ರೆ ಪೀನಟ್ ಚಿಕ್ಕಿ ತರದೆ ಮಾತ್ರ ಹಾಗೆ ಬರಲ್ಲ. ನನ್ನ ಹಸ್ಬೆಂಡ್ಗೂ ಅದೇ ಅಭ್ಯಾಸ. ಒಂದ್ಸತಿ ಹಿಂಗೆ ಚಿಕ್ಕಿ ತಿನ್ಬೇಕಾದ್ರೆ ಒಳಗಡೆ ಕಲ್ ಸಿಕ್ಬಿಡಿತ್ತು. ಅವಾಗ್ಲೇ ಡಿಸೈಡ್ ಮಾಡಿದೆ ಪೀನಟ್ ಚಿಕ್ಕಿನ ಇನ್ಮೇಲೆ ಮನೇಲೆ ಮಾಡ್ತೀವಿ, ಹೊರಗಡೆಯಿಂದ ಅಂತೂ ತರಲ್ಲ ಅಂತ. ಒಂದ್ ಪ್ಯಾನ್ಗೆ 2 ಕಪ್ ಕಡಲೆಕಾಯಿ ಬೀಜ ಹಾಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಬೆಲ್ಲದ ಪಾಕ ಮಾಡ್ಕೊಳ್ಳೋಕೆ ಇಲ್ಲಿ ಟೂ ಬ್ರದರ್ಸ್ ಆರ್ಗ್ಯಾನಿಕ್ ಫಾರ್ಮ್ಸ್ ಅವರ ಜಾಗರಿ ಬ್ಲಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಗ್ಲೈಫೋಸೇಟ್ ಫ್ರೀ ಮತ್ತೆ ಪ್ಯೂರ್ ಕಬ್ಬನ್ ಜ್ಯೂಸ್ ಇಂದ ಮಾಡಿರ್ತಾರೆ. ಜೊತೆಗೆ ಕ್ಲೀನಿಂಗ್ ಕೂಡ ಇದು ನ್ಯಾಚುರಲ್ ಪಾರಂಪರಿಕವಾಗಿ ಹೇಗೆ ಮಾಡಬೇಕು ಹಾಗೆ ಮಾಡಿರ್ತಾರೆ. ಸಲ್ಫರ್ ಯೂಸ್ ಮಾಡಿರಲ್ಲ. 10+ ಲ್ಯಾಬ್ ಟೆಸ್ಟ್ ಕೂಡ ಆಗುತ್ತೆ ಅಂಡ್ ಯಾವುದೇ ಕೆಮಿಕಲ್ಸ್ ಆಗಲಿ ಸ್ವೀಟ್ನೆಸ್ ಕೂಡ ಯೂಸ್ ಮಾಡಿರಲ್ಲ. ಅಂಡ್ ಲೋಡೆಡ್ ವಿತ್ ಮಿನರಲ್ಸ್. ಇದು ಡಿಫ್ರೆಂಟ್ ಪ್ಯಾಕ್ಸ್ ಅಂಡ್ ಸೈಜಸ್ ಅಲ್ಲಿ ಸಿಗುತ್ತೆ. ನಾನು ಒಂದು ಬ್ಲಾಕು ಮತ್ತೆ ಪೌಡರ್ ತರಿಸಿಟ್ಕೊಂಡಿದ್ದೀನಿ. ಬೆಲ್ಲದ ಪಾಕ ಈ ತರ ನೊರೆ ಬರೋ ಟೈಮಲ್ಲಿ ನಾವು ಒಂದು ಬೌಲಲ್ಲಿ ನೀರು ಹಾಕೊಂಡು ಹಿಂಗೆ ಸ್ವಲ್ಪ ಸುರಿದು ನೋಡ್ಬೇಕು. ಹಿಂಗೆ ಚಾಕ್ಲೇಟ್ ತರ ಆದ್ರೆ ರೆಡಿ ಅಂತ. ನಮ್ಮ ಮನೇಲಿ ಎಲ್ಲರೂ ವೈಟ್ ಶುಗರ್ ಯೂಸ್ ಮಾಡೋದು ಸ್ಟಾಪ್ ಮಾಡ್ಬಿಟ್ಟಿದೀವಿ. ಎಲ್ಲರೂ ಜಾಗ್ರಿನ ಯೂಸ್ ಮಾಡೋದು. ಮತ್ತೆ ಪಾನಕ ಮಾಡ್ಬೇಕಾರೆಲ್ಲ ಜಾಗ್ರಿ ಪೌಡರ್ನ ಯೂಸ್ ಮಾಡೋದು. ನಾನು ಅಷ್ಟೇನೆ ನಮ್ಮ ಮಾವಂಗೆ ಹಾಲು ಕೊಡ್ಬೇಕಾದ್ರೆ ನನ್ನ ಮಗಳು ಕೊಡ್ಬೇಕಾದ್ರೆ ಹಾಗೆ ನನ್ನ ಟೀಗೆ ಎಲ್ಲದಕ್ಕೂ ಜಾಗ್ರಿ ಪೌಡರ್ನ ಯೂಸ್ ಮಾಡ್ತೀನಿ. ಈಗ ಬೆಲ್ಲದ ಪಾಕಕ್ಕೆ ಸ್ಟವ್ನ ಸಿಮ್ ಮಾಡ್ಕೊಂಡು ಒಂದು ಸ್ವಲ್ಪ ಜಿಂಜರ್ ಪೌಡರ್, ಏಲಕ್ಕಿ ಪುಡಿ ಮತ್ತೆ ಹುರಿದಿಟ್ಟಿರೋ ಕಡಲೆಕಾಯಿ ಬೀಜ, ಒಂದು 1/4 ಕಪ್ ಡ್ರೈ ರೋಸ್ಟ್ ಮಾಡಿಟ್ಟಿರೋ ಬಿಳಿ ಎಳ್ಳು, ಇದಿಷ್ಟನ್ನು ಚೆನ್ನಾಗಿ ಕಲ್ಸ್ಕೊಂಡು ಅದು ಆರ ಅಷ್ಟರಲ್ಲಿ ಒಂದು ಪೇಪರ್ನ ಗ್ರೀಸ್ ಮಾಡ್ಕೊಂಡು ಅದಕ್ಕೆಲ್ಲನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಈ ಮಿಕ್ಸು ಸ್ವಲ್ಪ ಗಟ್ಟಿಗೆ ಇರಬೇಕು, ತುಂಬಾ ತೆಳು ಮಾಡ್ಕೊಂಬಾರ್ದು. ನಾನು ಸ್ಮ್ಯಾಶರ್ನ ಯೂಸ್ ಮಾಡ್ಕೊಂಡು ಹಿಂಗೆ ಸ್ಮ್ಯಾಶ್ ಮಾಡಿ ಅದನ್ನ ಫ್ಲಾಟ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಬಿಸಿ ಇರ್ಬೇಕಾದ್ರೆ ಈ ತರ ಲಡ್ಡುನು ಮಾಡಿ ಇಟ್ಕೊಬಹುದು. 1 ಗಂಟೆ ಕಾಲ ಇದು ರೂಮ್ ಟೆಂಪರೇಚರ್ ಸೆಟ್ ಆಗಲಿ ಅಂತ ಬಿಟ್ಬಿಡ್ಬೇಕು. ಕಂಪ್ಲೀಟ್ ಆಗಿ ಆರಾದ್ಮೇಲೆ ಮುರ್ದಿ ಕಂಟೈನರ್ ಒಂದು 15 ದಿನ ಸ್ಟೋರ್ ಮಾಡಿ ಇಟ್ಕೊಬಹುದು. ನಿಮ್ಗೆ ಈ ಜಾಗ್ರಿ ಬೇಕಂದ್ರೆ ಟೂ ಬ್ರದರ್ಸ್ ಆರ್ಗ್ಯಾನಿಕ್ ಫಾರ್ಮ್ ಅವರ ಓನ್ ವೆಬ್ಸೈಟ್ ಆರ್ ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ಬೈ ಮಾಡಬಹುದು.